ಒಂದೇ ಕುಟುಂಬದ 3 ನೇಣು ಬಿಗಿದುಕೊಂಡು ಸೂಸೈಡ್. ಅನಾರೋಗ್ಯಕ್ಕೆ ಬೇಸತ್ತು ಅಂಗವಿಕಲ ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ. ಇಬ್ಬರು ಅಂಗವಿಕಲ ಮಕ್ಕಳೊಂದಿಗೆ ತಾಯಿಯೊಬ್ಬಳು ನೇಣಿಗೆ ಶರಣಾಗಿರೋ ದಾರುಣ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಅದಲಗೆರೆ ಗ್ರಾಮದಲ್ಲಿ ನಡೆದಿದೆ. ತಾಯಿ ವಿಜಯಲಕ್ಷ್ಮಿ, ವಿಕಲಚೇತನ ಮಕ್ಕಳಾದ ಚೂಡಾಮಣಿ, ನರಸಿಂಹಮೂರ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋ ದುರ್ದೈವಿಗಳಾಗಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಅದಲಗೆರೆ ಗ್ರಾಮದ ಮಹದೇವಯ್ಯ, ವಿಜಯಲಕ್ಷ್ಮಿ ದಂಪತಿಗೆ 2 ಮಕ್ಕಳಿದ್ದು, ಅವರಿಬ್ಬರು ಕೂಡ ಅಂಗವೈಫಲ್ಯದಿಂದ ಬಳಲ್ತಾ ಇದ್ರು. ನಡೆಯಲು ಆಗ್ತಾ ಇರಲಿಲ್ಲ. ಗಂಡ ಮಹದೇವಯ್ಯ ಚಿಲ್ಲರೆ ಅಂಗಡಿ ನಡೆಸ್ತಾ ಇದ್ದು, ಹೇಗೂ ಜೀವನ ಮಾಡ್ತಾ ಇದ್ರು. ಆದರೆ ಮಕ್ಕಳು ವಿಕಲಚೇತನರಾಗಿದ್ದು, ಇತ್ತೀಚೆಗೆ ತಾಯಿ ವಿಜಯಲಕ್ಷ್ಮಿ ಆರೋಗ್ಯದಲ್ಲಿಯೂ ಏರುಪೇರಾಗಿದೆ. ಇದರಿಂದ ಮಾನಸಿಕವಾಗಿ ನೊಂದಿದ್ದ ವಿಜಯಲಕ್ಷ್ಮಿ ಗಂಡ ಮಹದೇವಯ್ಯ ಮನೆಯಲ್ಲಿ ಇಲ್ಲದ ವೇಳೆ ತನ್ನ ಮಕ್ಕಳೊಂದಿಗೆ ನೇಣಿಗೆ ಶರಣಾಗಿದ್ದಾರೆ. ಹೆಂಡತಿ ಮಕ್ಕಳನ್ನ ಕಳೆದುಕೊಂಡ ಗಂಡ ಮಹದೇವಯ್ಯ ಕಂಗಾಲಾಗಿದ್ದಾನೆ. ಅಲ್ಲದೆ ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ಇಡೀ ಗ್ರಾಮವೇ ಶಾಕಿಗೆ ಒಳಗಾಗಿದೆ. ಮನೆ ಯಜಮಾನನ ಸ್ಥಿತಿ ಕಂಡು ಕಣ್ಣೀರು ಹಾಕ್ತಿದ್ದಾರೆ. ಸ್ಥಳಕ್ಕೆ ಚೇಳೂರು ಪೊಲೀಸರು ಭೇಟಿಯನ್ನ ನೀಡಿ 3 ಸಾವಿಗೆ ನಿಖರ ಕಾರಣ ತಿಳಿಯಲು ತನಿಖೆಯನ್ನ ಮುಂದುವರೆಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.